गणपति जी गणेश नू मनाइए सारे कम रास होणगे। हर कम नालों पहला ही ते आइए सारे कम रास होणगे। गणपति जी गणेश नू ते आइए सारे कम रास होणगे। शिव जी दा वरदान है गणपत। पहला लड्डूआं दा भोग लवाइए सारे कम रास होणगे। गणपति जी गणेश नू ते आइए सारे कम रास होणगे। गणपत वरिगा देव न दूजा गणपत वरिगा। ಇವತ್ತಿನ ದಿವಸ ಪರಿಸರ ವಿಚಾರವಾಗಿ ಮಣ್ಣಿನ ಗಣಪತಿಯನ್ನು ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ಧಾರವಾಡಕ್ಕೆ ಬಂದಂಥ ಸಹೋದರಿ ಸಾರಿಕಾ ಗೋಡ್ಕಿಂಡಿ ಅವರಿಗೆ ನಾನು ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ನಿನ್ನೆ ರಾತ್ರಿ ಅಮಿತ್ ಮನ್ಸೂಳಿ ನನ್ನ ಸ್ನೇಹಿತ ಅಮಿತ್ ಮನ್ಸೂಳಿ ಅವರು ಮತ್ತು ಸಹೋದರಿ ಗೋಡ್ಕಿಂಡಿ ಅವರು ಫೋನ್ ಮಾಡಿದ್ರು. ಇಲ್ಲ ನಾನು ಧಾರವಾಡಕ್ಕೆ ಬರ್ತಾಯಿದ್ದೀನಿ, ಇದನ್ನು ಗಣಪತಿ ಯಾವ ರೀತಿ ಮಣ್ಣಿನ ಗಣಪತಿ ಮಾಡ್ಬೇಕಂತ ತಿಳಿಸ್ತು. ನಾನು ಹೇಳಿದ್ದೀನಿ ಆಲ್ರೆಡಿ ನಿಮ್ಮ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಒಂದು ವಾರದಿಂದ ಬರ್ತಾ ಇದ್ದಾವೆ ಅಂತೇಳಿ ಒಂದು ವಾರದಿಂದ ನೋಡ್ತಾ ಇದ್ದೇನೆ. ಬಟ್ ಸಂತೋಷ ಆಯ್ತು ನಮಗೆ. ನಾನು ಮೇಯರ್ಗೆ ಇನ್ಫಾರ್ಮೇಷನ್ ಮಾಡಿದ್ದೀನಿ. ಇವತ್ತು ಕಾರ್ಯಕ್ರಮ ಭಾಳ ಇದ್ವು. ನಾನು ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಮೇಯರವರು ಕೂಡ ಇದು ಉದ್ಘಾಟನೆ ಬಂದಕ್ಕೆ ಮೊಟ್ಟ ಮೊದಲಾಗಿ ಅವ್ರಿಗೆ ಅನಂತ ಕೃತಜ್ಞತೆ. ಅದೇ ರೀತಿ ನಮ್ಮ ಧಾರವಾಡಕ್ಕೆ ಇಂದಿನ ಪರಿಸರ ಎಲ್ಲರೂ ಕೂಡಿ ಬೇರೆ ಪ್ಲಾಸ್ಟಿಕ್ ಗಣಪತಿ ಫೈಬರ್ ಗಣಪತಿ ಎಲ್ಲ ಮಾಡ್ತಾರೆ. ಸೊ ಪರಿಸರ ಹಾಳಾಗ್ತೈತಿ. ಅದರಿಂದ ಏನೇನು ವಿಚಾರಗಳು ಹಾಳಾಗ್ತಂತ ಸಾಕಷ್ಟು ನಿಮಗೆಲ್ಲ ಈಗ ಇನ್ನು ಎಜುಕೇಟೆಡ್ ಆದರೆ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಬರುವಂಥ ದಿನಗಳಲ್ಲಿ ಮತ್ತು ಧಾರವಾಡದಾಗ ಇದೇ ರೀತಿ ಮ್ಯಾಗ ನಾವು ಇಂಥ ಕಾರ್ಯಕ್ರಮ ಇಟ್ಕೊಳ್ತೀವಿ. ತಾವು ಸಹೋದರಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ನನ್ನ ವೈಯಕ್ತಿಕವಾಗಿ ಅವ್ರ ಧಾರವಾಡಕ್ಕೆ ಬಂದಿದ್ದಕ್ಕೆ ಅವ್ರಿಗೂ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಧಾರವಾಡ ಮಠ ಬಂದು ಮಾಡಾಕತ್ರಿ, ಖುಷಿ ಬರ್ಬೇಕು ನಾವು. ಬರ್ರಿ ಮೇಡಮ್, ನಿಮ್ಮೊಂದು ಮಾತಾಡಿ. ನಮಸ್ಕಾರ. ಹಿರಿಯರಿದ್ದಾರೆ, ಮೊದಲು ಹಿರಿಯರಿಗೆ ನಮಸ್ಕಾರ ಮಾಡ್ತೀನಿ. ಮತ್ತು ಇವತ್ತಿನ ಈ ಮಣ್ಣಿನ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ಮೊದಲೇ ಬಾರಿಗೆ ಧಾರವಾಡದಲ್ಲಿ ಸ್ಟಾರ್ಟ್ ಮಾಡಿದಂಥ ಸಾರಿಕಾ ಮೇಡಮ್ ಅವ್ರಿಗೂ ಬೆಂಗಳೂರಿಂದ ವಿಶೇಷವಾಗಿ ಬಂದಾರವರು. ಸೊ ಗಣಪತಿ ಅವ್ರ ಮೇಲೆ ಯಾವಾಗಲೂ ಆಶೀರ್ವಾದ ಮಾಡಲಿ ಅಂತಂದು ಹೇಳ್ತೀನಿ. ಮತ್ತು ನಮ್ಮ ಡಾಕ್ಟರ್ ಅಮಿತ್ ಅನ್ನೋರಿಗೆ ಮತ್ತು ನನ್ನ ಮಾರ್ಗದರ್ಶಕರು ಮತ್ತು ಮಾಜಿ ಮಹಾಪೌರರು, ಸಭಾನಾಯಕರಾಗಿ ಮತ್ತು ಈ ಭಾಗದ ಕ್ರಿಯಾಶೀಲ ಅವರು ಪಾಲಿಕೆ ಸದಸ್ಯರು. ಮತ್ತು ಇವತ್ತು ನಾನು ಇಲ್ಲಿ ಬಂದಿರಲಿಕ್ಕೆ ಕಾರಣ ಅವರೇ ಅಂತಲೇ ಹೇಳಬೇಕು. ಯಾಕಂತಂದರೆ ನಾವು ಮೊದಲೇ ಬಾರಿಗೆ ಪಾಲಿಕೆ ಸದಸ್ಯರದ ನಮ್ಮದು ವಾರ್ಡ್ ನಂಬರ್ 19 ಅಂದರೆ ಇದರ ನೆಕ್ಸ್ಟ್ ಭಾಗ ಫಸ್ಟ್ ಸರ್ದಿತ್ತು, ಶಿವರಾಮಠ್ ಸರ್ದಿತ್ತು. ಅದಾದಮೇಲೆ ನೆಕ್ಸ್ಟ್ ಅದನ್ನು 3 ಭಾಗ ಮಾಡಿದ್ರು. ಅಗದಿ ದೊಡ್ಡದು ಹುಬ್ಬಳ್ಳಿ ಧಾರವಾಡನಾಗನ ಬಿಗ್ಗೆಸ್ಟ್ ವಾರ್ಡ್ ಇತ್ತು ಅವರು. ಅದನ್ನು 3 ಭಾಗ ಮಾಡಿದಾಗ ಈಗ ನಾವು ಅದರೊಳಗೆ ಒಂದು ಭಾಗದೊಳಗೆ ನಾವು ನೆಕ್ಸ್ಟ್ 18 ತಾರೀಕು ನಾವು 19 ತೆಗಿದ್ದೀವಿ.
ಹಾಗಾಗಿ ಎಲ್ಲ ಕೆಲಸಗಳನ್ನ ಅವ್ರ ಮುಖಾಂತರ ಅವ್ರ ಮಾರ್ಗದರ್ಶನದಲ್ಲೇ ನಾನು ಮಾಡ್ಕೊತಾ ಬಂದಿದ್ದೀನಿ. ಮತ್ತು ಇವತ್ತು ಇಲ್ಲಿ ನಿಂತ್ಕೊಳ್ಳಿಕ್ಕೂ ಮಹಾಪೌರ ಸ್ಥಾನಕ್ಕೆ ನಿಲ್ಲಕ್ಕೂ ಅವ್ರು ಭಾಳ ನನಗೆ ಎಫರ್ಟ್ ಮಾಡಿ ನನಗೆ ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೂ ನಾನು ಭಾಳ ಈ ಎಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಾವು ಸಾಕಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಿನ್ನೆನೇ ನಾವು ಗಣಪತಿ ಸಂಬಂಧ ವಿಶೇಷವಾಗಿ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ನಾವು ಒಟ್ಟಾಗಿ ಹೇಳಿದ್ದೀವಿ, ಎಲ್ಲಿ POP ಗಣೇಶ ಸಿಗ್ತಾವೆ, ಬೇರೆ ಟೈಪ್ ಗಣೇಶ ಸಿಗ್ತಾವನ್ನೆಲ್ಲ ನೀವು ಫಿಕ್ಸ್ ಮಾಡಬೇಕು, ಅವಕ್ಕೆಲ್ಲ ಅವಕಾಶಗಳನ್ನು ಕೊಡಬಾರ್ದು. ಆದಷ್ಟು ಮಣ್ಣಿನ ಗಣಪತಿ ಪರಿಸರಿಸಿ ಗಣಪತಿನ ನಾವು ಈ ಸಾರಿ ಆಚರಣೆ ಮಾಡೋಣ, ಎಲ್ಲ ಕಡೆ ನಾವು ಕೊಡೋಣ ಅಂತ ಹೇಳಿದ್ವಿ. ಅದರ ಅಂಗವಾಗಿ ನಾನು ಇವತ್ತು ಆ ಮೀಟಿಂಗ್ ಮುಗಿಸ್ಕೊಂಡು ನಾನು ಇವತ್ತು ಈ ಕಾರ್ಯಕ್ರಮ ಬಂದಿದ್ದು ನನಗೆ ಇನ್ನೂ ಖುಷಿ, ಅದಕ್ಕೆ ಸ್ವಲ್ಪ ಮತ್ತು ಉತ್ತೇಜನ ಕೊಟ್ಟಂಗೆ ಆಗ್ತೈತಿ. ಹಾಗಾಗಿ ಎಲ್ಲರೂ ಎರಡೆರಡು ಬ್ಯಾಚ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಲ್ಲರಿಗೂ ಗಣೇಶ ಮಾಡೋದೊಂದು ಕ್ರೇಜ್ ಇರ್ತೈತಿ, ಸಣ್ಣವರಿದ್ದಾಗಿಂದ ಗಣೇಶ ಮಾಡ್ಬೇಕನ್ನೋದು ಇರ್ತೈತಿ. ಹಾಗಾಗಿ ಅದು ನಿಮ್ಗೆ ಇವತ್ತೆಲ್ಲ ಅದನ್ನು ಕನಸನ್ನು ನನಸು ಮಾಡಿದಂಥ ಸಾರಿಕಾ ಮೇಡಮ್ ಅವರಿಗೆ ನಾನು ವಂದನೆಗಳನ್ನು ತಿಳಿಸಿ, ಇವತ್ತು ನೀವೆಲ್ಲರೂ ಬಂದಿದ್ದು ಎಲ್ಲರೂ ಗಣಪತಿಯನ್ನು ಮಾಡಿ ಇದು ಅಗದಿ ಚಂದ ಅನಿಸ್ತು. ಮೋಸ್ಟ್ಲಿ 3 ಟೈಪ್ ಕೊಟ್ಟಾಗ ಅನಿಸುತ್ತೆ, ಎಲ್ಲರೂ ನೀವು ನವಿಲ್ ಮಾಡ್ತಿದ್ದೀರಿ ಅನಿಸ್ತದೆ ਨੂੰ ਮਨਾਈਏ ਸਾਰੇ ਕੰਮ ਰਾਸ ਹੋਣਗੇ।